ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಅಥವಾ HSV ಏನಿದೆ ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನಾನು HSVಯ ಬಗ್ಗೆ ಭಾಳಷ್ಟು ವೀಡಿಯೋಸನ್ನು ಮಾಡಿದ್ದೇನೆ, ನೀವು ರೆಫರ್ ಮಾಡ್ಕೊಳ್ಳಿ. ಬಟ್ ಹೇಗೆ ಇದು ಸ್ಪ್ರೆಡ್ ಆಗುತ್ತೆ ಅಂತ ನನಗೆ ಭಾಳ ಸಲ ಕ್ವೆಶನ್ಸ್ ಬರ್ತಾ ಇರುತ್ತೆ. ಸೊ ಆದ್ದರಿಂದ ನಾವು ಇವತ್ತು ಈ HSV ಅಥವಾ ಹರ್ಪಿಸ್ ವೈರಸ್ ಏನಿದೆ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಅಥವಾ HSV ಅಂತ ನಾವೇನು ಹೇಳ್ತಾ ಇರ್ತೇವೆ, ಯಾವುದು ಈ ನಾವು ಸರ್ಪ ಸುತ್ತು ಅಂತ ಏನು ಹೇಳ್ತಾ ಇರ್ತೇವೆ, ಅಥವಾ ನಿಮ್ಮ ಬಾಯಿಯ ಸುತ್ತಲೂ ಕೆಲವೊಮ್ಮೆ ಈ ಹುಣ್ಣುಗಳನ್ನು ಮಾಡ್ತಿರುತ್ತೆ, ಅಥವಾ ನಿಮ್ಮ ಈ ಜನನಾಂಗದ ಹತ್ತಿರ ಈ ನೀರುಗುಳ್ಳೆಗಳನ್ನು ಮಾಡ್ತಾ ಇರುತ್ತೆ, ಅಥವಾ ನಿಮ್ಮ ಎದೆ ಮೇಲೆ ಎಲ್ಲ ಈ ನೀರುಗುಳ್ಳೆಗಳ ಥರ ಆಗ್ತಾ ಇರ್ತವೆ, ಪೊತ್ತೆ ಪೊತ್ತೆ ಆಗಿ ಬರ್ತಾ ಇರುತ್ತೆ, ಅದು ಲೀಷನ್ಸು. ಸೊ ಇದು ಹರ್ಪಿಸ್ ಅನ್ನುವಂಥ ಒಂದು ವೈರಸ್ಸಿಂದ ಬರ್ತಾ ಇರುತ್ತೆ. ಓಕೆ, ಸೊ ಹರ್ಪಿಸ್ ಈ ವೈರಸ್ ಏನಿದೆ ಎರಡು ಜಾತಿದಿರ್ತಾರೆ, ಹರ್ಪಿಸ್ ಸಿಂಪ್ಲೆಕ್ಸ್ 1 ಆ್ಯಂಡ್ ಹರ್ಪಿಸ್ ಸಿಂಪ್ಲೆಕ್ಸ್ 2 ಅಂತ ಇರುತ್ತೆ. ಈಗ HSV ಯೂಶ್ವಲಿ ಸೊಂಟದ ಮೇಲ್ಗಡೆ ಏನೇನು ಮಾಡ್ತಾ ಇರುತ್ತೆ ಅದು HSV1. ಸೊಂಟದ ಮೇಲ್ಗಡೆ ಅಂದರೆ ನಿಮ್ಮ ಬಾಯಿ ಸುತ್ತಲೂ ಬರುವಂತಹ ಈ ಹುಣ್ಣುಗಳಾಗಿರ್ಬೋದು, ನಿಮ್ಮ ಈ ಚೀಕ್ಸ್ ಮೇಲೆ, ನಿಮ್ಮ ಕೆನ್ನೆ ಮೇಲೆ ಬರುವಂಥ ಹುಣ್ಣುಗಳಾಗಿರ್ಬೋದು, ನಿಮ್ಮ ಎದೆ ಸುತ್ತಲೂ ಬರುವಂತಹ ಇದು ಹುಣ್ಣುಗಳಾಗಿರ್ಬೋದು, ಅಥವಾ ಈ ಲೀಷನ್ಸ್ ಆಗಿರ್ಬೋದು. ಸೊ ಸೊಂಟದ ಮೇಲ್ಭಾಗದಲ್ಲಿ ಬರುವಂಥ ಲೀಷನ್ಸನ್ನು ಯೂಶ್ವಲಿ HSV1 ಮಾಡ್ತಾ ಇರುತ್ತೆ. ಆ್ಯಂಡ್ HSV2 ಏನಿರುತ್ತೆ ಸೊಂಟದ ಕೆಳಭಾಗದಲ್ಲಿ, ಅಂದರೆ ನಿಮ್ಮ ಜನನಾಂಗದ ಹತ್ತಿರ ಈ ರೀತಿ ಈ ಲೀಷನ್ಸ್ ಬಂತು, ಈ ವೈಟ್ ಈ ಥರ ನೀರುಗುಳ್ಳೆಗಳ ಥರ ಬಂತು ಅಂದಾಗ ಅದನ್ನು ಯೂಶ್ವಲಿ ಈ ಹರ್ಪಿಸ್ ಸಿಂಪ್ಲೆಕ್ಸ್ 2 ಮಾಡ್ತಾ ಇರುತ್ತೆ. ಓಕೆ, ಸೊ HSV1 ಆ್ಯಂಡ್ HSV2 ಈವನ್ ನೀವು ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಕೊಂಡಾಗ ಅಲ್ಲಿ ಎರಡು ಬ್ಲಡ್ ಟೆಸ್ಟ್ ಮಾಡ್ತಿರ್ತಾರೆ, HSV1 ಆ್ಯಂಡ್ HSV2. HSV1 IgG IgM, HSV2 IgG IgM. ಸೊ ಇವು ಎರಡು ಟೈಪ್ ಆಫ್ ಹರ್ಪಿಸ್ ಸಿಂಪ್ಲೆಕ್ಸಲ್ಲಿ ಇರುವಂಥ ಎರಡು ವೆರೈಟೀಸ್. ಓಕೆ, ಸೊ ಈಗ ಈ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಹೇಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ, ಹೇಗೆ ಬರುತ್ತೆ ನಮಗೆ ಈ ಹರ್ಪಿಸ್? ಈಗ ನಾನು ಹೇಳಿದೆ, ಈ ಸೊಂಟದ ಮೇಲ್ಭಾಗದಲ್ಲಿ ಇರುವಂತಹ ಅಥವಾ ಲೀಷನ್ಸ್ ಮಾಡುವಂತಹ ವೈರಸ್ ಯಾವುದು HSV1. ಸೊ ನಿಮಗೆ ಈ ತುಟಿ ಹತ್ತಿರ ಅಥವಾ ಈ ನಾಲ್ಗೆ ಹತ್ತಿರ ಎಲ್ಲ ಈ ರೀತಿ ಗುಳ್ಳೆಗಳು ಬರ್ತಾ ಇರೋದು HSV1ಇಂದ. ಇದು ಈ ಕಿಸ್ ಮಾಡೋದ್ರಿಂದ ಬರ್ತಾ ಇರುತ್ತೆ. ಓಕೆ, ಯಾವಾಗ ಈ ಕಿಸ್ ಮಾಡ್ತಾ ಇರ್ತಾರೆ ಈ ಫ್ಲೂಯಿಡ್ಸ್ ಎಕ್ಸ್ಚೇಂಜ್ ಆಗುತ್ತೆ ಆ್ಯಂಡ್ ಹರ್ಪಿಸ್ ಒಬ್ಬರಿಂದ ಹರ್ಪಿಸ್ ಇರುವಂಥ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಈ ಕಿಸ್ಸಿನ ಮುಖಾಂತರ ಸ್ಪ್ರೆಡ್ ಆಗ್ಬೋದು, ಹರಡ್ಬೋದು. ಯೋನಿ ಸಂಬಂಧ, ಗುದ ಸಂಬಂಧ ಅಥವಾ ಮುಖ ಮೈಥುನ, ಇವು ಮೂರದ್ರಿಂದನೂ HSV1 ಬರ್ಬೋದು, HSV2 ಬರ್ಬೋದು. ಓಕೆ, ಸೊ ಎರಡನೇ ವೇ ಹೇಗೆ ಹರ್ಪಿಸ್ ಹರಡುತ್ತೆ, ಒಂದು ನೀವು ಈ ರೀತಿಯ ಸುರಕ್ಷಿತ ಒಂದು ಸಂಬಂಧ ಮಾಡ್ತಾ ಇದ್ದೀರಾ, ಅದು ಯೋನಿ ಮುಖಾಂತರ ಆದರೂ ಸಂಬಂಧ ಮಾಡ್ತಾ ಇದ್ದೀರಾ, ಅಥವಾ ಮುಖ ಮೈಥುನ ಮಾಡ್ತಾ ಇದ್ದೀರಾ, ಗುದ ಸಂಭೋಗ ಮಾಡ್ತಾ ಇದ್ದೀರಾ, ಹರ್ಪಿಸ್ ಸಿಂಪ್ಲೆಕ್ಸ್ 1 ಬರ್ಬೋದು, ಹರ್ಪಿಸ್ ಸಿಂಪ್ಲೆಕ್ಸ್ 2 ಬರ್ಬೋದು. ಸೊ ಇದೆಲ್ಲ ಆದಾಗ, ಈ ಥರದ ಸುರಕ್ಷಿತ ಲೈಂಗಿಕ ಸಂಬಂಧ ಆದಾಗ ವ್ಯಕ್ತಿಗೆ ಬಾಯಿಯಲ್ಲಿ ಹುಣ್ಣುಗಳು ಬರ್ಬೋದು, ಅಥವಾ ಬಾಯಿಯಲ್ಲಿ ಈ ರೀತಿ ಸೋರ್ಸ್ ಬರ್ಬೋದು, ಅಥವಾ ಜನನಾಂಗದ ಹತ್ತಿರ ಈ ರೀತಿ ಗುಳ್ಳೆಗಳು ಈ ರೀತಿ ಸೋರ್ಸ್ ಬರಲಿಕ್ಕೆ ಶುರು ಆಗ್ಬೋದು. ಸೊ ಅದು ಹರ್ಪಿಸ್ ಸಿಂಪ್ಲೆಕ್ಸ್ 1ಇಂದನೂ ಇರ್ಬೋದು, ಹರ್ಪಿಸ್ ಸಿಂಪ್ಲೆಕ್ಸ್ 2ಇಂದನೂ ಇರ್ಬೋದು. ಚರ್ಮದಿಂದ ಚರ್ಮಕ್ಕೂ ಸಹ ಹರ್ಪಿಸ್ ಸಿಂಪ್ಲೆಕ್ಸ್ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟಿಗೆ ಬಂದಾಗಲೂ ಸಹ ಹರ್ಪಿಸ್ ಸ್ಪ್ರೆಡ್ ಆಗ್ಬೋದು. ಬಟ್ ಹೆಚ್ಚಿಗೆ ಯಾವಾಗ ಸ್ಪ್ರೆಡ್ ಆಗಿರುತ್ತೆ, ಆ ವ್ಯಕ್ತಿಗೆ ಆ ಥರ ಹುಣ್ಣಾಗಿದೆ, ಆ ಹುಣ್ಣಿನ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದಾಗ ಅದು ಹೆಚ್ಚಿಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಆ ವ್ಯಕ್ತಿಗೆ ಹರ್ಪಿಸ್ ಇದೆ, ಅವನಿಗೇನು ಸಿಂಪ್ಟಮ್ ಏನೂ ಇಲ್ಲ, ಆ ಥರ ಹುಣ್ಣುಗಿಣ್ಣು ಏನೂ ಆಗಿಲ್ಲ, ಸ್ಟಿಲ್ ಆ ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಹರ್ಪಿಸನ್ನು ಸ್ಪ್ರೆಡ್ ಮಾಡ್ಬೋದು. ಬಟ್ ಆ ರಿಸ್ಕ್ ಏನಿದೆ ಅಷ್ಟು ಹೆಚ್ಚಿಗೆ ಇರೋದಿಲ್ಲ. ಬಟ್ ಅದೇ ವ್ಯಕ್ತಿಗೆ ಈ ಹರ್ಪಿಸ್ಸಿನ ಹುಣ್ಣೇನಿದೆ ಆ ಹುಣ್ಣಾಗಿದೆ, ಆ್ಯಂಡ್ ಹುಣ್ಣಾಗಿದ್ದಾಗ ಯಾರಾದ್ರೂ ಆ ಹುಣ್ಣಿನ ಜೊತೆ ಕಾಂಟ್ಯಾಕ್ಟಿಗೆ ಬಂದರು, ಅದನ್ನು ಮುಟ್ಟಿದ್ರು, ಆವಾಗಲೆಲ್ಲ ಏನಾಗುತ್ತೆ, ಅದು ಅದರಿಂದ ಚರ್ಮಕ್ಕೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಸೊ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಸಹ ಆಗ್ಬೋದು. ಆ್ಯಂಡ್ ಲಾಸ್ಟ್ನೇದು ಅಂತೆ, ಹರ್ಪಿಸ್ ಇರುವಂತಹ ತಾಯಿಯಿಂದ ಅವಳಿಗೆ ಹುಟ್ಟುವ ಮಗುವಿಗೆ ಈ ಹರ್ಪಿಸ್ ವೈರಸ್ ಹರಡ್ಬೋದು.
ಎಸ್ಪೆಷಲಿ ಅವಳಿಗೆ ಈ ಮಗು ಹುಟ್ಟಬೇಕಾದ್ರೆ ಅವಳ ಜನನಾಂಗದ ಹತ್ತಿರ ಹರ್ಪಿಸ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು, ಅವಳಿಗೆ ಹುಣ್ಣೆಲ್ಲ ಆಗಿತ್ತು. ಅದೇ ಟೈಮಲ್ಲಿ ಎಲ್ಲ ಡೆಲಿವರಿ ಆಯಿತು ಅಂದಾಗ ಆ ಹುಣ್ಣಿನ ಜೊತೆ ಮಗು ಕಾಂಟ್ಯಾಕ್ಟಿಗೆ ಬಂದಾಗ ಈ ಹರ್ಪಿಸ್ ವೈರಸ್ ಬರ್ಬೋದು. ಸೊ ಗೊತ್ತಾಯ್ತಾ, ಇವು ಎಲ್ಲ ಕೆಲವು ವೇಸ್ ಯಾವುದು ಹರ್ಪಿಸ್ ಹರಡತ್ತೆ. ಹರ್ಪಿಸ್ ನಾನು ಹೇಳಿದೆ HSV1 ಮತ್ತು HSV2. ಈಗ ನಿಮಗೆ ಸೊಂಟದ ಮೇಲ್ಭಾಗದಲ್ಲಿ ಅದು ಹರಡಬೇಕು, ಬರೀ ಬಾಯಿಂದ ಲೀಷನ್ಸ್ ಎಲ್ಲ ಆಗ್ತಾ ಇದೆ. ಯೂಶ್ವಲಿ ಹೆಂಗಾಗ್ತಿರತ್ತೆ, ಹರ್ಪಿಸ್ HSV1 ಇಂದ ಆಗ್ತಾ ಇರುತ್ತೆ. ಅದು ನೀವು ಕಿಸ್ ಮಾಡೋದ್ರಿಂದ ಆಗ್ತಾ ಇರ್ಬೋದು, ಅಥವಾ ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿಬಿಟ್ಟಿದ್ದೀರಾ ನೀವು, ಅದು ಗುದ ಸಂಭೋಗ, ಮುಖಮೈಥುನ ಅಥವಾ ಯೋನಿಯ ಮುಖಾಂತರ ಸಂಬಂಧ ಇದ್ದಾಗ ಎರಡೂ ಸ್ಪ್ರೆಡ್ ಆಗ್ಬೋದು. HSV1 ಬರ್ಬೋದು, HSV2 ಬರ್ಬೋದು. ಸ್ಕಿನ್ನಿಂದ ಸ್ಕಿನ್ನಿಗೆ ನಿಮಗೆ ಯಾವಾಗ ಏನೂ ಹುಣ್ಣಿಲ್ಲ, ನಿಮಗೇನು ಆವಾಗ ಅಲ್ಸರ್ಸ್ ಏನೂ ಇಲ್ಲ, ಬಟ್ ಸ್ಟಿಲ್ ಆ ವ್ಯಕ್ತಿ ಇನ್ನೊಬ್ಬರಿಗೆ HSVಯನ್ನು ಸ್ಪ್ರೆಡ್ ಮಾಡಬಹುದು. ಬಟ್ ಯಾವಾಗ ಆ ವ್ಯಕ್ತಿಗೆ ಹುಣ್ಣು ಇರುತ್ತೆ ಅದೇ ಟೈಮಲ್ಲಿ ನೀವೇನಾದರೂ ಕಾಂಟ್ಯಾಕ್ಟಿಗೆ ಬಂದರೆ ಈ ಹರಡುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಆದ್ದರಿಂದ ಈ ಹುಣ್ಣು ಎಕ್ಸೆಟ್ರಾ ಆದಾಗ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟಿಗೆ ಬರಬೇಡಿ, ಆ ಹುಣ್ಣಿನ ಜೊತೆ ಕಾಂಟ್ಯಾಕ್ಟಿಗೆ ಬರಬೇಡಿ ಅಂತ ನಾವು ಹೇಳ್ತಾ ಇರ್ತೇವೆ. ಆ್ಯಂಡ್ HSV ಇರುವಂಥ ತಾಯಿಗೆ, ಅವಳಿಗೆ ಜನನಾಂಗದ ಹತ್ತಿರ ಹುಣ್ಣುಗಳಾಗಿದ್ದಾವೆ, ಅದೇ ಟೈಮಲ್ಲಿ ಡೆಲಿವರಿನೂ ಆಯಿತು ಅಂದರೆ ಆ ಮಗು ಅದ್ರ ಜೊತೆ ಕಾಂಟ್ಯಾಕ್ಟಿಗೆ ಬರುತ್ತೆ ಆ್ಯಂಡ್ HSV ಹರಡುವಂಥ ಸಾಧ್ಯತೆ ಇರುತ್ತೆ. ಈ HSV ಏನಿದೆ, ಈ ಟಾಯ್ಲೆಟ್ ಸೀಟ್ಸನ್ನು ಯೂಸ್ ಮಾಡೋದ್ರಿಂದ ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡೋದ್ರಿಂದ ಅಥವಾ ವಾಷಿಂಗ್ ಮಷೀನಲ್ಲಿ ಬಟ್ಟೆಗಳನ್ನು ಒಂದೇ ವಾಷಿಂಗ್ ಮಷೀನಲ್ಲಿ ಆ ವ್ಯಕ್ತಿಯ ಬಟ್ಟೆಗಳ ಜೊತೆ ನಿಮ್ಮ ಬಟ್ಟೆಯನ್ನು ಹಾಕಿ ವಾಶ್ ಮಾಡೋದ್ರಿಂದ ಅದರಿಂದ ಎಲ್ಲ HSV ಹರಡ್ತಾ ಇರೋದಿಲ್ಲ. ಸೊ ಈ HSVಯನ್ನು ನಿಮಗೆ ತಡಿಬೇಕು ಅಂದಾಗ ನೀವು ಏನು ಮಾಡಬೇಕು, ನಿಮಗೆ ಏನಾದರೂ ನಿಮಗೆ ಈ ರೀತಿ ಹುಣ್ಣುಗಳಾಗಿದ್ದಾವೆ, ಅದು ಬಾಯಲ್ಲೇ ಆಗಲಿ, ನಿಮ್ಮ ಎದೆ ಮೇಲಾಗಿರಲಿ, ನಿಮ್ಮ ಜನನಾಂಗದ ಹತ್ರ ಆಗಿರಲಿ, ಈ ರೀತಿ ಆಕ್ಟಿವ್ ಹುಣ್ಣುಗಳಾಗಿದ್ದಾಗ ನೀವು ಸಂಬಂಧವನ್ನು ಮಾಡಲಿಕ್ಕೆ ಹೋಗಬಾರ್ದು. ನೀವು ಇನ್ನೊಂದು ವ್ಯಕ್ತಿಯ ಜೊತೆ ಕಾಂಟ್ಯಾಕ್ಟಿಗೆ ಬರದೇ ಇರೋದೇ ಬಹಳ ಒಳ್ಳೆಯದು. ನೀವು ಆ ಟೈಮಲ್ಲಿ ಕಿಸ್ ಮಾಡ್ತಾ ಇದ್ದೀರಾ, ಆ ಟೈಮಲ್ಲಿ ಸಂಭೋಗ ಮಾಡ್ತಾ ಇದ್ದೀರಾ ಅಂದಾಗ ಆಕ್ಟಿವ್ ಆಗಿರುತ್ತೆ. ಆ ಹುಣ್ಣಲ್ಲಿ ವೈರಸ್ ಬಹಳ ಇರ್ತವೆ, ಅದು ಬೇಗ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋ ಸಾಧ್ಯತೆ ಇರುತ್ತೆ. ಸೊ ನಿಮ್ಗೆ ಹುಣ್ಣಾಗಿದೆ, ಅಲ್ಲೆಲ್ಲ ನೋವಿದೆ, ಮತ್ತು ನೀರು ಗುಳ್ಳೆಗಳು ಇದ್ದಾವೆ, ಅವೆಲ್ಲ ಹೊಡಿತಾ ಇದ್ದಾವೆ, ಆ ಟೈಮಲ್ಲೆಲ್ಲ ನೀವು ಸಂಬಂಧ ಮಾಡದೇ ಇರೋದೇ ಒಳ್ಳೆಯದು. ಇನ್ ಕೇಸ್ ನೀವು ಸಂಬಂಧ ಮಾಡಲೇಬೇಕು ಅಂದ್ರೂ ನೀವು ಡೆಫಿನೆಟ್ಲಿ ಒಂದು ಕಾಂಡಮು ಅಥವಾ ಡೆಂಟಲ್ ಡ್ಯಾಮು ಯಾವುದಾದ್ರೂ ಒಂದು ಪ್ರೊಟೆಕ್ಷನನ್ನು ಯೂಸ್ ಮಾಡಲೇಬೇಕಾಗತ್ತೆ. ಬಟ್ ಈ ಹುಣ್ಣುಗಳು ಇದ್ದಾಗ ಅವಾಯ್ಡ್ ಮಾಡೋದು, ಕಾಂಟ್ಯಾಕ್ಟಿಗೆ ಬರೋದು, ಇನ್ನೊಂದು ವ್ಯಕ್ತಿಯ ಜೊತೆ ಕಾಂಟ್ಯಾಕ್ಟಿಗೆ ಬರೋದು, ಅವ್ರಿಗೆ ಕಿಸ್ ಮಾಡೋದು, ಈ ಥರ ಅಸುರಕ್ಷಿತ ಸಂಬಂಧ ಮಾಡದೇ ಇರೋದೇ ಒಳ್ಳೆಯದು. ಸೊ ದ್ಯಾಟ್ ನಿಮ್ಮಿಂದ ಇನ್ನೊಬ್ಬರಿಗೆ ಈ ವೈರಸ್ ಹರಡಬಾರ್ದು ಅಂದಾಗ. ಸಪೋಸ್ ನಿಮಗೆ ಈ ರೀತಿ ಹುಣ್ಣು ಆಗಿದೆ ಆ್ಯಂಡ್ ನಿಮಗೆ ಈಗ ಅದು ಹುಣ್ಣುಗಳು ನೋವಾಗ್ತಾ ಇದ್ದಾವೆ, ಅದು ಹೊಡಿತಾ ಇದೆ ಅಂದಾಗ ನಾವು ನಿಮಗೆ ಆ್ಯಂಟಿವೈರಲ್ ಔಷಧಿಗಳನ್ನು ಕೊಡ್ತೇವೆ. ಆ್ಯಂಟಿವೈರಲ್ ಔಷಧಿ ಯಾಕೆ ಕೊಡ್ತಾ ಇರ್ತೇವೆ, ಸೊ ದ್ಯಾಟ್ ಅಲ್ಲಿರುವಂಥ ವೈರಸ್ಸಿನ ಸಂಖ್ಯೆ ಕಡಿಮೆ ಆಗಲಿ, ಆ ವೈರಸ್ ನಿಮ್ಮಿಂದ ಇನ್ನೊಬ್ಬರಿಗೆ ಹರಡದೇ ಇರೋದನ್ನು ತಡಿಲಿ ಅಂತ. ಸೊ ನೀವು ಈ ಆ್ಯಂಟಿವೈರಲ್ ಮೆಡಿಸಿನ್ಸ್ ತೊಗೊಂಡ್ರೂ ಸಹ ನಿಮ್ಮಿಂದ ಇನ್ನೊಬ್ಬರಿಗೆ ಹರಡುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಹರ್ಪಿಸ್ಸಿಗೆ ನಮ್ಮ ಹತ್ರ ಕ್ಯೂರ್ ಇಲ್ಲ. ಅಂದರೆ ಒಂದ್ಸಲ ಹರ್ಪಿಸ್ ನಿಮ್ಮ ಬಾಡಿಯಲ್ಲಿ ಬಂತು ಅಂದ ನಾವು ಅದನ್ನು ಕಂಪ್ಲೀಟ್ಲಿ ತೆಗೆದು ಹಾಕೋಕ್ಕಾಗೋದಿಲ್ಲ. ಬಟ್ ಅದೇನು ನಿಮಗೆ ಪ್ರಾಬ್ಲಮ್ ಏನೂ ಮಾಡೋದಿಲ್ಲ, ಅದ್ರ ಪಾಡಿಗೆ ಅದು ಇರುತ್ತೆ ಅಷ್ಟೇ. ಹೌದು, ನಿಮಗೆ ಸ್ಟ್ರೆಸ್ ಆಯಿತು ಅಥವಾ ನಿಮಗೆ ನಿಮ್ಮ ಇಮ್ಯುನಿಟಿ ಏನಾದರೂ ಅಲ್ಟರ್ ಆಯಿತು, ನಿಮಗೆ ಬಹಳ ನಿಮ್ಮ ಇಮ್ಯುನಿಟಿ ಕಾಂಪ್ರಮೈಸ್ ಆಯಿತು, ನೀವೇನಾದರೂ ಔಷಧಿ ಎಕ್ಸೆಟ್ರಾ ಸ್ಟಿರಾಯ್ಡ್ ತೊಗೊಂಡ್ರಿ, ಆ ಟೈಮಲ್ಲೆಲ್ಲ ಏನಾಗ್ಬೋದು, ಅದು ಟ್ರಿಗರ್ ಆಗ್ಬೋದು. ನಿಮಗೆ ಏನೋ ಒಂದು ಬಹಳ ಸ್ಟ್ರೆಸ್ಫುಲ್ ನಿಮಗೆ ಸಿಚುವೇಶನ್ ಬಂತು, ಆವಾಗ ನಿಮ್ಮ ಈ ಹರ್ಪಿಸ್ ಏನಾಗ್ಬೋದು, ಟ್ರಿಗರ್ ಆಗ್ಬೋದು, ನಿಮಗೆ ಈ ರೀತಿ ಹುಣ್ಣುಗಳು ಬರ್ತಾ ಇರ್ಬೋದು. ಸೊ ಈ ಹರ್ಪಿಸ್ ವೈರಸ್ ಏನಿದೆ ಇದಕ್ಕೆ ಆ್ಯಕ್ಚುಲಿ ಕ್ಯೂರ್ ಇಲ್ಲ, ಬಟ್ ಟ್ರೀಟ್ಮೆಂಟ್ ಇದೆ. ಅಂದರೆ ನಿಮಗೆ ಈ ಥರ ಹುಣ್ಣು ಬಂದಾಗ ನಾವು ಆ್ಯಂಟಿವೈರಲ್ ಮೆಡಿಸಿನ್ಸನ್ನು ಕೊಡ್ತಾ ಇರ್ತೀವಿ, ಲೈಕ್ ಸೈಕ್ಲೋವಿರ್ ಎಕ್ಸೆಟ್ರಾ. ಯಾಕೆ ಕೊಡ್ತೀವಿ, ಒಂದು ನಿಮ್ಮ ಲಕ್ಷಣಗಳು ಕಡಿಮೆ ಆಗಲಿ, ನಿಮ್ಮಿಂದ ಇನ್ನೊಬ್ಬರಿಗೆ ಹರಡುವಂತಹ ಚಾನ್ಸಸ್ ಕಡಿಮೆ ಆಗಲಿ, ಇವಕ್ಕೆಲ್ಲ ನಾವು ಈ ಔಷಧಿಯನ್ನು ಕೊಡ್ತಾ ಇರ್ತೇವೆ ಹೊರತು ಈ ವೈರಸ್ಸಿನ ಆ್ಯಂಟಿವೈರಲ್ ಮೆಡಿಸಿನನ್ನು ತೆಗೆದುಕೊಂಡು ನಾವು ಈ ಹರ್ಪಿಸನ್ನು ಕಂಪ್ಲೀಟ್ಲಿ ನಿಮ್ಮ ಬಾಡಿಯಿಂದ ತೆಗೆದು ಹಾಕೋಕ್ಕಾಗೋದಿಲ್ಲ. ಕೆಲವೊಂದು ಸಲ ಪೇಷಂಟ್ಸು ಒಂದೊಂದು ತಿಂಗಳೆಲ್ಲ ತೊಗೊಳ್ತಿರ್ತಾರೆ ಹರ್ಪಿಸ್ ಮೆಡಿಸಿನ್ಸನ್ನು. ಇದೇನು ಉಪಯೋಗ ಇರೋದಿಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಕ್ಯೂರ್. ಇದನ್ನು ಕಂಪ್ಲೀಟ್ಲಿ ನಾವು ಗುಣಮುಖ ಮಾಡೋಕ್ಕೆ ಆಗೋದೇ ಇಲ್ಲ. ಅದ್ರ ಪಾಡಿಗೆ ಅದಿರುತ್ತೆ, ಅದು ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದೇ ಟೈಪ್ ಆಫ್ ಹೆಲ್ತ್ ರಿಸ್ಕ್ ಆಗಲಿ, ನಿಮ್ಮ ಜೀವನಕ್ಕೆ ಅದು ಏನೂ ಪ್ರಾಬ್ಲಮನ್ನು ಮಾಡ್ತಾ ಇರೋದಿಲ್ಲ. ನಾನು ಹೇಳಿದೆ, ಕೆಲವೊಂದು ಟ್ರಿಗರ್ಸ್ ಬಂದಾಗ ಅದು ಮತ್ತೆ ಬರ್ಬೋದು, ಇಲ್ಲಾಂದರೆ ಬರದೇನೇ ಇರ್ಬೋದು.
ಓಕೆ. ಸೊ ಇದರಿಂದ ನಿಮಗೆ ಯಾವುದೇ ಕಾಂಪ್ಲಿಕೇಶನ್ ಆಗಲಿ ಅಥವಾ ನಿಮ್ಮ ಪಾರ್ಟ್ನರಿಗೆ ಯಾವುದೇ ಕಾಂಪ್ಲಿಕೇಶನ್ಸ್ ಆಗಲಿ ಆಗ್ತಾ ಇರೋದಿಲ್ಲ. ವೈರಸ್ ಇನ್ಫೆಕ್ಷನ್ ಆಗಿದೆ ಆ್ಯಂಡ್ ನಿಮ್ಗೆ ಡೌಟ್ ಇದೆ ಅಂದಾಗ ನಿಮ್ಗೆ ಯಾವಾಗ ಈ ರೀತಿ ಹುಣ್ಣುಗಳಾಗಿರ್ತವೆ ಆವಾಗ ನೀವು ನಿಮ್ಮ ಡಾಕ್ಟ್ರನ್ನ ಹೋಗಿ ಭೇಟಿ ಆಗಬೇಕು. ಹರ್ಪಿಸ್ ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್, ಅಂದರೆ ನಿಮ್ಮ ಡಾಕ್ಟರ್ ಈ ಹುಣ್ಣುಗಳನ್ನು ನೋಡಿನೇ ಅವರು ಡಯಾಗ್ನೋಸ್ ಮಾಡುವಂತಹ ರೋಗ ಇದು. ಓಕೆ. ಬಹಳಷ್ಟು ಸಲ ಪೇಷಂಟ್ಸ್ ಏನು ಮಾಡ್ತಾರೆ, ರಿಪೋರ್ಟ್ ತೊಗೊಂಡು ಬರ್ತಾರೆ, ಅದರಲ್ಲಿ HSV1 HSV2 ಇದೆ, ನನಗೆ HSV1 IgG ಪಾಸಿಟಿವ್ ಬಂದಿದೆ ಅಂತ ಅವರು ಹೇಳ್ತಾ ಇರ್ತಾರೆ. HSV ನಾವು 10 ಜನರಲ್ಲಿ 8 ಜನರಿಗೆ ಟೆಸ್ಟ್ ಮಾಡಿದರೆ ಅದರಲ್ಲಿ ಒಂದು 6-7 ಜನರಿಗೆ HSV ಪಾಸಿಟಿವೇ ಇರುತ್ತೆ. ಬಟ್ ಅವರಲ್ಲಿ ಅದು ಏನೂ ಪ್ರಾಬ್ಲಮ್ ಮಾಡ್ತಾ ಇರೋದಿಲ್ಲ. ಜಸ್ಟ್ ಬಿಕಾಸ್ ನಿಮ್ಮ ರಿಪೋರ್ಟಲ್ಲಿ ಪಾಸಿಟಿವ್ ಬಂದಿದೆ ದಟ್ ಡಸಂಟ್ ಮೀನ್ ದಟ್ ನಿಮಗೆ ಆ್ಯಕ್ಟಿವ್ ಇನ್ಫೆಕ್ಷನ್ ಇದೆ ಅಂತ. ಹರ್ಪಿಸ್ ಸಿಂಪ್ಲೆಕ್ಸ್ ನಾ ಹೇಳಿದೆ, ಅದರಲ್ಲಿ IgG IgM ಇರುತ್ತೆ. IgG ಅಂದರೆ ಅದೇನು ಹೇಳುತ್ತೆ, ನಿಮಗೆ ಹಳೇತು ಅಂದರೆ ಆ ಇನ್ಫೆಕ್ಷನ್ ಬಹಳ ದಿನಗಳಿಂದ ಇದೆ, ಅದರ ಪಾಡಿಗೆ ಇದೆ ಅಂತ. HSV IgM ಹೇಳುತ್ತೆ ಈಗ ರೀಸೆಂಟ್ ಇನ್ಫೆಕ್ಷನ್ ಇದೆ ನಿಮಗೆ, ಅಂದರೆ ಆ್ಯಕ್ಟಿವ್ ಆಗಿದೆ ಅಂತ. ಸಪೋಸ್ ನಿಮ್ಗೊಂದು ಹುಣ್ಣಾಗಿದೆ ಅಂದಾಗ ನಾವು ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿದಾಗ IgM ಪಾಸಿಟಿವ್ ಬರ್ತಾ ಇರುತ್ತೆ, ಯಾಕಂದರೆ ಅದು ಆ್ಯಕ್ಟಿವ್ ಇದೆ ಅಂತ. ಆ್ಯಂಡ್ ಆ್ಯಕ್ಟಿವ್ ಇದ್ದಾಗ ಡೆಫಿನೆಟ್ಲಿ ನಾವು ನಿಮಗೆ ಮೆಡಿಸಿನ್ಸನ್ನು ಕೊಟ್ಟೇ ಇರ್ತೀವಿ. IgG ಪಾಸಿಟಿವ್ ಇದ್ದಾಗಲೂ ಕೆಲವೊಬ್ಬರು ಡಾಕ್ಟರ್ಸು ಪೇಷಂಟ್ಸಿಗೆ ಆ್ಯಂಟಿವೈರಲ್ ಮೆಡಿಸಿನ್ ಕೊಡ್ತಾರೆ ಆ್ಯಂಡ್ ಅವರೂ ಸಹ ಒಂದೊಂದು ತಿಂಗಳು ತೊಗೊಳ್ತಾರೆ. ಒಂದೊಂದು ತಿಂಗಳ ಈ ಆ್ಯಂಟಿವೈರಲ್ ಮೆಡಿಸಿನ್ಸ್ ತೊಗೊಂಡು ನಿಮ್ಗೆ ಏನೂ ಉಪಯೋಗ ಇಲ್ಲ. ಹೌದು, ಈ ಮೆಡಿಸಿನ ಸೈಡ್ ಇಫೆಕ್ಟ್ಸೇ ಆಗ್ತಾ ಇರ್ತವೆ. ಸೊ ನಿಮಗೆ ಹರ್ಪಿಸ್ ಈ ಥರದ ಏನಾದರೂ ಹುಣ್ಣಾಗಲಿ, ಈ ರೀತಿ ಲೀಷನ್ಸ್ ಬಂತು, ಈ ನೀರುಗುಳ್ಳೆಗಳು ಬಂತು ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಅವರು ಬೇಕಿದ್ರೆ ನಿಮ್ಮ ಬ್ಲಡ್ ಟೆಸ್ಟನ್ನು ಮಾಡ್ತಾರೆ. ಅದು ಹರ್ಪಿಸ್ ಅಂತಾನೆ ಅವರು ಕ್ಲಿನಿಕಲಿ ಡಯಾಗ್ನೋಸ್ ಮಾಡಿದ್ರು ಅಂದರೆ ನಿಮಗೆ ಆ್ಯಂಟಿವೈರಲ್ ಮೆಡಿಕೇಷನ್ಸನ್ನು ಕೊಡ್ತಾರೆ, ಪೇನ್ ಕಡಿಮೆ ಆಗೋದಕ್ಕೆ ಔಷಧಿಯನ್ನು ಕೊಡ್ತಾರೆ, ನಿಮ್ಮಿಂದ ನಿಮ್ಮ ಪಾರ್ಟ್ನರಿಗೆ ಅಥವಾ ಬೇರೆಯವರಿಗೆ ಹರಡುವಂಥ ಸಾಧ್ಯತೆಯನ್ನು ಕಡಿಮೆ ಮಾಡಲಿಕ್ಕೆ ಅವರು ಔಷಧಿಯನ್ನು ಕೊಡ್ತಾರೆ. ಆ್ಯಂಡ್ ಇವೆಲ್ಲ ಕೊಡೋದ್ರಿಂದ ಏನಾಗುತ್ತೆ, ನಿಮಗೆ ಬೇಗ ಆ ಲೀಷನ್, ಆ ಹುಣ್ಣೇನಿದೆ ಅದು ಮಾಯತ್ತೆ. ಆ್ಯಂಡ್ ಒಂದ್ಸಲ ಮಾಯಿದ ಮೇಲೆ ಅದು ನಿಮ್ಗೆ ಏನೂ ಪ್ರಾಬ್ಲಮನ್ನು ಮಾಡೋದಿಲ್ಲ, ಅದ್ರ ಪಾಡಿಗೆ ಹರ್ಪಿಸ್ ಅಲ್ಲೇ ಇರುತ್ತೆ ಆ್ಯಂಡ್ ಅದರಿಂದ ನಿಮ್ಗೆ ಏನೂ ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ. ಸೊ ಜಸ್ಟ್ ಬಿಕಾಸ್ ನಿಮ್ಮ ರಿಪೋರ್ಟ್ಸ್ ಎಲ್ಲ ಈ ರೀತಿ ಬಂದಿದೆ, ನೀವು ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಹೌದು, ಹರ್ಪಿಸ್ ಬಂತು ಅಂದಾಗ ಕೆಲವೊಂದು ಸಲ ಡಾಕ್ಟರ್ ನಿಮಗೆ ಬೇರೆ STD, HIV, VDRL, ಹೆಪಟೈಟಿಸ್ B ಇವುಗಳನ್ನು ಸಹ ಮಾಡಲಿಕ್ಕೆ ಹೇಳ್ಬೋದು. ಯಾಕಂದರೆ ಇದು ಒಂದು ಲೈಂಗಿಕವಾಗಿ ಹರಡುವಂಥ ರೋಗ ಇರೋದ್ರಿಂದ ಬೇರೆ ಏನಾದರೂ ಲೈಂಗಿಕವಾಗಿ ಹರಡುವಂಥ ರೋಗಗಳಿದಾವ ಅಂತ ನೋಡಲಿಕ್ಕೆ ನಿಮ್ಗೆ ಹೇಳ್ಬೋದು. ಹರ್ಪಿಸ್ಸೇ ಬೇರೆ, HIV-ನೇ ಬೇರೆ. ಹರ್ಪಿಸ್ ಇದೆ ಅಂದ ಮಾತ್ರಕ್ಕೆ ನಿಮಗೆ HIV-ನೂ ಇರಲೇಬೇಕು ಅಂತ ಯಾವುದೇ ರೂಲ್ ಇಲ್ಲ. ಓಕೆ. ಬಟ್ ಬಿಕಾಸ್ ಇವೆಲ್ಲ ಲೈಂಗಿಕವಾಗಿ ಹರಡುವಂಥ ರೋಗಗಳು, HIV, ಹೆಪಟೈಟಿಸ್ B, HCV, ಮತ್ತು ಸಿಫಿಲಿಸ್, ಹರ್ಪಿಸ್, ಕ್ಲೆಮಿಡಿಯಾ, ಗೊನೋರಿಯಾ ಇವೆಲ್ಲ ಲೈಂಗಿಕವಾಗಿ ಹರಡುವ ರೋಗ ಇತ್ತು ಅಂದಾಗ, ಒಂದು STD ಲೈಂಗಿಕವಾಗಿ ಹರಡುವಂಥ ರೋಗ ಬಂದಾಗ ಇನ್ನೊಂದನ್ನು ನಾವು ಟೆಸ್ಟ್ ಮಾಡೋದು ಸ್ವಾಭಾವಿಕ ಅಷ್ಟೇ. ಓಕೆ. ಸೊ ದಿಸ್ ಇಸ್ ಹೌ ದ ಹರ್ಪಿಸ್ ವೈರಸ್ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಹೇಗೆ ನಾವು ಇದನ್ನು ಟ್ರೀಟ್ ಮಾಡ್ತೇವೆ. ನೆನ್ಪಿಟ್ಕೊಳ್ಳಿ, ಜಸ್ಟ್ ಬಿಕಾಸ್ ನಿಮ್ಗೊಂದು ಹರ್ಪಿಸ್ ವೈರಸ್ HSV IgG ಪಾಸಿಟಿವ್ ಬಂದಿದೆ ದಟ್ ಡಸಂಟ್ ಮೀನ್ ನಿಮಗೆ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅಂತ. ಓಕೆ. ಇದು ನಿಮಗೆ ಮೊದಲು ಇನ್ಫೆಕ್ಷನ್ ಆಗಿತ್ತು ಆ್ಯಂಡ್ ಅದರ ಆ್ಯಂಟಿಬಾಡೀಸ್ ನಿಮ್ಮ ಬಾಡಿಯಲ್ಲಿ ಇದ್ದಾವೆ, ಅವು ಯಾವತ್ತೂ ಇರ್ತವೆ. ನಂಬರ್ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ಯಾವತ್ತೂ 0 ಆಗೋದಿಲ್ಲ. ಆ್ಯಂಡ್ ನೀವು ಎಷ್ಟೇ ಮೆಡಿಸಿನ್ಸ್ ಮಾಡಿದರೂ ಅದು ಅದರ ಪಾಡಿಗೆ ಅಲ್ಲೇ ಇರುತ್ತೆ. Okay, so that was all about herpes simplex virus. Thank you so much for watching the video. Please like, share and subscribe the channel. Thank you.